ಯಾವಾಗೆಲ್ಲ ಪಾಕಿಸ್ತಾನ ಕಾಲ್ಕೆರೆದು ಭಾರತದ ವಿರುದ್ಧ ಯುದ್ಧಕ್ಕೆ ಇಳಿದಿತ್ತೋ ಪ್ರತಿ ಬಾರಿಯೂ ಸೋತು ಸುಣ್ಣವಾಗಿತ್ತು. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಟ್ಟು 3 ಯುದ್ಧಗಳಾಗಿವೆ. 1965, 1971 ಮತ್ತು 1999ರಲ್ಲಿ ಒಟ್ಟು 3 ಬಾರಿ ಎರಡೂ ದೇಶಗಳ ಮಧ್ಯೆ ಸಮರ ನಡೆದಿದೆ. ಈ 3 ಯುದ್ಧಗಳನ್ನು ಕೂಡ ಭಾರತವೇ ಗೆದ್ದಿತ್ತು. ಆದರೆ 1971ರ ಡಿಸೆಂಬರ್ನಲ್ಲಿ ನಡೆದ ಭಾರತ ಪಾಕಿಸ್ತಾನ ಯುದ್ಧಕ್ಕೆ ಸಂಬಂಧಿಸಿ ಈಗ ಒಂದು ಮಹತ್ವದ ಬೆಳವಣಿಗೆ ಆಗಿದೆ. ಯುದ್ಧ ನಡೆದು ಸುಮಾರು 53 ವರ್ಷಗಳ ಬಳಿಕ ವಿಶಾಖಪಟ್ಟಣದ ವೈಜಾಗ್ ಸಮುದ್ರ ವಲಯದಲ್ಲಿ ಪಾಕಿಸ್ತಾನ ಸಬ್ಮರೀನ್ನ ಅವಶೇಷವೊಂದು ಪತ್ತೆಯಾಗಿದೆ. ಪಾಕಿಸ್ತಾನದ ಆ ಸಬ್ಮರೀನ್ ಬಗ್ಗೆ ಇವತ್ತಿನ ಈ ಎಪಿಸೋಡ್ನಲ್ಲಿ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ನೀಡ್ತೀನಿ. ಯಾಕಂದರೆ ಅಂದು ಪಾಕಿಸ್ತಾನದ ಆ ಸಬ್ಮರೀನನ್ನು ಭಾರತ ಸರ್ವನಾಶ ಮಾಡಿತ್ತು. ಅದೊಂದು ಅದ್ಭುತ ಕಾರ್ಯಾಚರಣೆ ಆಗಿತ್ತು. ಮಿಡ್ ನೈಟ್ನಲ್ಲಿ ನಡೆದಂತಹ ಅತ್ಯಂತ ರೋಚಕ ಆಪರೇಷನ್ ಅದಾಗಿತ್ತು. ಅಂದು ನಿಜಕ್ಕೂ ವಿಶಾಖಪಟ್ಟಣದ ಸಮುದ್ರದ ವಲಯದಲ್ಲಿ ಏನಾಗಿತ್ತು, ಪಾಕಿಸ್ತಾನದ ಸಬ್ಮರೀನ್ ಭಾರತದ ವಿಶಾಖಪಟ್ಟಣಕ್ಕೆ ಬಂದಿದ್ಯಾಕೆ, ಭಾರತ ನಡೆಸಿದ ಕೌಂಟರ್ ಆಪರೇಷನ್ ಹೇಗಿತ್ತು, ಇವೆಲ್ಲದರ ಬಗ್ಗೆಯೂ ಈ ಎಪಿಸೋಡ್ನಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ನಾನು ಕಿಶೋರ್ ಕೆವಿ. ಕೊನೆ ತನಕ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ, ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ. ನವೆಂಬರ್ 14 PNS ಗಾಜಿ ಹೆಸರಿನ ಸಬ್ಮರೀನ್ ಸೈಲೆಂಟ್ ಆಗಿ ಪಾಕಿಸ್ತಾನದ ಕರಾಚಿಯಿಂದ ಭಾರತದತ್ತ ಹೊರಟಿತ್ತು. ವಿಶಾಖಪಟ್ಟಣಂನ ವೈಜಾಗ್ ಕರಾವಳಿ ತೀರದತ್ತ ಸುಮಾರು 4800 ಕಿಲೋಮೀಟರ್ ಪ್ರಯಾಣ ಬೆಳೆಸಿತ್ತು. PNS ಗಾಜಿ ಅಮೆರಿಕ ನಿರ್ಮಿತ ಡೀಸೆಲ್ ಮತ್ತು ಎಲೆಕ್ಟ್ರಿಕ್ ಸಬ್ಮರೀನ್ ಆಗಿತ್ತು. ಅಂದು ಪಾಕಿಸ್ತಾನ ನೌಕಾಪಡೆ ಪಾಲಿಗೆ PNS ಗಾಜಿಯೇ ಬ್ರಹ್ಮಾಸ್ತ್ರವಾಗಿತ್ತು. ಈ ಸಬ್ಮರೀನ್ ಅನ್ನು ಛೂ ಬಿಟ್ಟು ವಿಶಾಖಪಟ್ಟಣಂನಲ್ಲಿದ್ದಂತಹ ಭಾರತದ ನೌಕಾಪಡೆಯ ದೈತ್ಯ INS ವಿಕ್ರಾಂತ್ ಯುದ್ಧ ಹಡಗನ್ನು ನಾಶಗೊಳಿಸೋಕೆ ಪಾಕಿಸ್ತಾನ ಅಂದು ಷಡ್ಯಂತ್ರ ಮಾಡಿತ್ತು. ಗಾಜಿ ಸಬ್ಮರೀನ್ ಭಾರತದತ್ತ ಮುನ್ನುಗ್ಗುತ್ತಿರುವಾಗ ಅದರ ಸಿಬ್ಬಂದಿ ನಿರಂತರವಾಗಿ ಪಾಕಿಸ್ತಾನ ನೌಕಾಪಡೆಯ ಹೆಡ್ ಕ್ವಾರ್ಟರ್ ಜೊತೆಗೆ ಕಮ್ಯುನಿಕೇಟ್ ಮಾಡ್ತಾನೆ ಇದ್ರು. ಕರಾಚಿಯ ನೌಕಾಪಡೆಯ ಹೆಡ್ ಕ್ವಾರ್ಟರ್ನಿಂದಲೇ ಇಡೀ ಆಪರೇಷನ್ನ ಮ್ಯಾನೇಜ್ಮೆಂಟ್ ನಡೀತಾ ಇತ್ತು. ಪಿನ್ ಟು ಪಿನ್ ಇನ್ಫಾರ್ಮೇಷನ್ ಅನ್ನ ಅವರಿಗೆ ಇಲ್ಲಿಂದ ನೀಡ್ತಾನೆ ಇದ್ರು. ಪಾಕಿಸ್ತಾನದ ಈ ಸಬ್ಮರೀನ್ನಿಂದ ಕರಾಚಿಯ ಹೆಡ್ ಕ್ವಾರ್ಟರ್ಗೆ ನಿರಂತರವಾಗಿ ಮಾಹಿತಿಯನ್ನು ಕೊಡ್ತಾನೆ ಇದ್ರು. ಇದನ್ನ ಭಾರತೀಯ ನೌಕಾಪಡೆ ಟ್ರ್ಯಾಕ್ ಮಾಡಿತ್ತು. ಪಾಕಿಸ್ತಾನದ ಸಬ್ಮರೀನ್ ಭಾರತದ ವಿಶಾಖಪಟ್ಟಣಂನತ್ತವೇ ಬರ್ತಾ ಇದೆ ಅನ್ನೋದು ನಮ್ಮ ಸೇನೆಗೆ ಖಚಿತವಾಗಿತ್ತು. ಕೂಡಲೇ ನಮ್ಮ ನೌಕಾಪಡೆ ಕೌಂಟರ್ ಸ್ಟ್ರಾಟಜಿ ರೆಡಿ ಮಾಡಿಕೊಳ್ಳುತ್ತೆ. ಪಾಕಿಸ್ತಾನದ ಸಬ್ಮರೀನ್ಗೆ ಸಮುದ್ರದಲ್ಲಿ ಖೆಡ್ಡ ತೊಡುತ್ತೆ. INS ರಜಪೂತ್ ಹೆಸರಿನ ಡಿಸ್ಟ್ರಾಯರ್ ಹಡಗನ್ನ ವಿಶಾಖಪಟ್ಟಣಂನತ್ತ ಕಳುಹಿಸಿಕೊಡಲಾಗುತ್ತೆ. ಅತ್ತ ಪಾಕಿಸ್ತಾನದ ಗಾಜಿ ಸಬ್ಮರೀನ್ ವಿಶಾಖಪಟ್ಟಣಂನತ್ತ ಬರ್ತಾ ಇರೋದು ಭಾರತಕ್ಕೆ ಗೊತ್ತಾಗಿದೆ. ಹಾಗೆಯೇ ಗಾಜಿಯನ್ನ ಟ್ರ್ಯಾಪ್ ಮಾಡೋಕೆ ಭಾರತ ಸಿದ್ಧತೆ ಕೂಡ ನಡೆಸ್ತಾ ಇದೆ ಅನ್ನೋ ವಿಚಾರ ಗೂಢಾಚಾರಿಗಳ ಮೂಲಕ ಪಾಕ್ ಸೇನೆಗೂ ತಲುಪುತ್ತೆ. INS ರಜಪೂತ್ ಹೆಸರಿನ ಡಿಸ್ಟ್ರಾಯರ್ ಹಡಗನ್ನ ವಿಶಾಖಪಟ್ಟಣಂನತ್ತ ಕಳುಹಿಸಿಕೊಡಲಾಗುತ್ತೆ. ಹಾಗೆಯೇ ವಿಶಾಖಪಟ್ಟಣಂನಲ್ಲಿ ಏನೋ ಬೆಳವಣಿಗೆಗಳಾಗ್ತಾ ಇದೆ, ಅಲ್ಲಿಗೆ ಬೇರೊಂದು ಹಡಗು, ಯುದ್ಧ ಹಡಗು ಕೂಡ ಬರ್ತಾ ಇದೆ ಅನ್ನೋ ವಿಚಾರ, ಈ ಬಗ್ಗೆ ಸಣ್ಣ ಹಿಂಟ್ ಕೂಡ ಪಾಕಿಸ್ತಾನದ ಗೂಢಾಚಾರಿಗಳಿಗೆ ಸಿಕ್ಕಿರುತ್ತೆ. ಆ ಗೂಢಾಚಾರಿಗಳು ಪಾಕಿಸ್ತಾನದ ಸೇನೆಗೂ ಈ ಮಾಹಿತಿಯನ್ನು ನೀಡ್ತಾರೆ. 1971ರ ನವೆಂಬರ್ 25ರಂದು ಈ ಸಂಗತಿಯನ್ನು ಪಾಕ್ ಸೇನೆ ಗಾಜಿ ಸಬ್ಮರೀನ್ನಲ್ಲಿರುವಂತಹ ಅಧಿಕಾರಿಗಳಿಗೂ ತಿಳಿಸ್ತಾರೆ. ವಿಶಾಖಪಟ್ಟಣಂನಲ್ಲಿ ಭಾರಿ ತಯಾರಿ ನಡೀತಾ ಇದೆ, ಅಲ್ಲೊಂದು ದೊಡ್ಡ ಹಡಗು ಕೂಡ ಇದೆ, ಅಲ್ಲಿ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ ಅನ್ನೋ ವಿಚಾರವನ್ನು ಪಾಕ್ ಸೇನೆ ಗಾಜಿ ಸಬ್ಮರೀನ್ನಲ್ಲಿರುವಂತಹ ಅಧಿಕಾರಿಗಳಿಗೂ ಈ ಮಾಹಿತಿಯನ್ನು ತಿಳಿಸ್ತಾರೆ. ಎಚ್ಚರಿಕೆ ವಹಿಸುವಂತೆ ಅಲರ್ಟ್ ಮಾಡ್ತಾರೆ. 1971 ಡಿಸೆಂಬರ್ 3ರಂದು ಪಾಕಿಸ್ತಾನದ ಸಬ್ಮರೀನ್ ವಿಶಾಖಪಟ್ಟಣವನ್ನು ತಲುಪಿಯೇ ಬಿಡುತ್ತೆ. ಅಲ್ಲಿ INS ವಿಕ್ರಾಂತ್ಗಾಗಿ ಹುಡುಕಾಟ ಕೂಡ ನಡೆಸುತ್ತೆ. ಆದರೆ ವಿಶಾಖಪಟ್ಟಣಂನಲ್ಲಿ ನಮ್ಮ ಯುದ್ಧ ನೌಕೆ INS ವಿಕ್ರಾಂತ್ ಇರೋದೇ ಇಲ್ಲ. ಹೀಗಾಗಿ INS ವಿಕ್ರಾಂತ್ ಸಿಗದಿದ್ರೂ ನೌಕಾನೆಲೆಯಲ್ಲಿ ಭಾರತದ ಕೆಲ ದೊಡ್ಡ ದೊಡ್ಡ ಹಡಗುಗಳನ್ನಾದರೂ ನಾಶ ಮಾಡೋಣ ಅನ್ನೋ ನಿರ್ಧಾರಕ್ಕೆ ಪಾಕ್ ಸಬ್ಮರೀನ್ ಅಧಿಕಾರಿಗಳು ಬರ್ತಾರೆ. ಯಾಕಂದರೆ 4800 ಕಿಲೋಮೀಟರ್ ದೂರ ಬಂದು ಏನು ಮಾಡದೆ ಹಾಗೆ ಸುಮ್ಮನೆ ಹೋದರೆ ಪಾಕಿಸ್ತಾನಕ್ಕೆ ಭಾರಿ ಮುಖಭಂಗವಾಗುತ್ತೆ. ಇದೇ ಕಾರಣಕ್ಕೆ ಭಾರತದ ಒಂದಷ್ಟು ಹಡಗುಗಳ ಮೇಲಾದರೂ ಅಟ್ಯಾಕ್ ಮಾಡೋಕೆ ಮುಂದಾಗ್ತಾರೆ. ಇದೇ ಸಂದರ್ಭದಲ್ಲಿ INS ರಜಪೂತ್ ಡಿಸ್ಟ್ರಾಯರ್ ಶಿಪ್ ಕಾಲುವೆಯೊಂದರ ಮೂಲಕ ವಿಶಾಖಪಟ್ಟಣಂನಿಂದ ಎಕ್ಸಿಟ್ ಆಗುತ್ತೆ. ಆದರೆ ಹಾಗೆ ಸುಮ್ಮನೆ ಎಕ್ಸಿಟ್ ಆಗೋದಿಲ್ಲ. ತೆರಳುವಾಗ ವಿಶಾಖಪಟ್ಟಣಂ ಸಮುದ್ರ ಭಾಗದಲ್ಲಿ ಒಂದಷ್ಟು ಆಂಟಿ ಸಬ್ಮರೀನ್ ವೆಪನ್ಗಳನ್ನು ಫಿಕ್ಸ್ ಮಾಡಿ ಹೋಗುತ್ತೆ. ಅದಕ್ಕೆ ಡೆಪ್ತ್ ಚಾರ್ಜ್ ಅಂತಾರೆ. ಸಬ್ಮರೀನನ್ನು ನಾಶಪಡಿಸೋಕೆ ಅಂತಾನೆ ಇರೋ ಸ್ಫೋಟಕ ಅದು. ನೀರಿನಾಳದಲ್ಲೇ ಬ್ಲಾಸ್ಟ್ ಆಗಿ ಸಬ್ಮರೀನನ್ನು ಸರ್ವನಾಶ ಮಾಡಿಬಿಡುತ್ತೆ.
ಅಂತ ಹಲವು ಸ್ಫೋಟಕಗಳನ್ನು ಸಮುದ್ರದಲ್ಲಿ ಫಿಕ್ಸ್ ಮಾಡಿಯೇ ರಜಪೂತ್ ಡಿಸ್ಟ್ರಾಯರ್ ಹಡಗು ಮುಂದೆ ಸಾಗಿತ್ತು. ಇದರ ಸುಳಿವೇ ಇಲ್ಲದಂತಹ ಪಾಕಿಸ್ತಾನದ ಗಾಜಿ ಸಬ್ಮರೀನ್ ನಮ್ಮ ಹಡಗುಗಳನ್ನು ಟಾರ್ಗೆಟ್ ಮಾಡೋಕೆ ಅಂತ ನೌಕಾನೆಲೆಯತ್ತ ಮುನ್ನುಗ್ಗಿದೆ. ಪಾಕಿಸ್ತಾನದ ಸಬ್ಮರೀನ್ ಸಮುದ್ರದ ಆಳದಲ್ಲಿ ಬರ್ತಾ ಇದ್ದ ದಾರಿಯಲ್ಲೇ ರಜಪೂತ್ ಹಡಗು ಫಿಕ್ಸ್ ಮಾಡಿದ್ದ ಸ್ಫೋಟಕಗಳಿದ್ವು. 1971 ಡಿಸೆಂಬರ್ 3 ಮಧ್ಯರಾತ್ರಿ ಇದ್ದಕ್ಕಿದ್ದಂತೆ ಭಯಾನಕ ಬ್ಲಾಸ್ಟ್ ಆಗುತ್ತೆ. ಪಾಕಿಸ್ತಾನದ ಸಬ್ಮರೀನ್ ಸ್ಫೋಟಗೊಂಡು ಪೀಸ್ ಆಗುತ್ತೆ. ಅದರಲ್ಲಿದ್ದ ಎಲ್ಲ 93 ಮಂದಿ ಕೂಡ ಸಮುದ್ರದಲ್ಲೇ ಹೆಣವಾಗಿ ಬಿಡ್ತಾರೆ. ಸಮುದ್ರದೊಳಗೆ ಆ ಬ್ಲಾಸ್ಟ್ ಎಷ್ಟು ತೀವ್ರವಾಗಿತ್ತಂದರೆ ವಿಶಾಖಪಟ್ಟಣಂ ಕಡಲ ತೀರದ ಜನರು ಕೂಡ ಬೆಚ್ಚಿ ಬೀಳ್ತಾರೆ. ಮನೆಯಿಂದ ಹೊರಬಂದು ಭಯದಲ್ಲಿ ಅತ್ತಿಂದಿತ್ತ ಓಡಾಡಿದ್ರು. ಬಹುತೇಕ ಮಂದಿ ಉಗ್ರರ ದಾಳಿಯಾಗಿದೆ ಅಂತಾನೆ ಅಂದ್ಕೊಂಡಿದ್ರು. ಇನ್ನು ಕೆಲವರು ಪಾಕಿಸ್ತಾನ ಸೇನೆ ದಾಳಿ ನಡೆಸಿದೆ ಅಂದ್ಕೊಂಡ್ರು. ಮತ್ತೊಂದಷ್ಟು ಮಂದಿ ಭಾರಿ ಭೂಕಂಪವಾಗಿದ್ದು ಹೀಗಾಗಿ ಸಮುದ್ರದ ಆಳದಲ್ಲಿ ಏನೋ ಆಗಿದೆ ಅಂದ್ಕೊಳ್ತಾರೆ. ಸಮುದ್ರ ತಟಕ್ಕೆ ಬಂದು ನೋಡಿದವರಿಗೆ ಭಾರಿ ಗಾತ್ರದ ಅಲೆಗಳು ಅಪ್ಪಳಿಸ್ತಾ ಇದ್ದಿದ್ದು ರಾತ್ರಿ ಹೊತ್ತಲ್ಲೇ ಕಂಡು ಬಂದಿತ್ತು. ಯಾರಿಗೂ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗಲಿಲ್ಲ. ಮರುದಿನ ಬೆಳಿಗ್ಗೆ ಅಂದರೆ 1971 ಡಿಸೆಂಬರ್ 4 ಭಾರತೀಯ ನೌಕಾಪಡೆಯ ಒಂದು ಶಿಪ್ ಸಮುದ್ರದಲ್ಲಿ ಸ್ಫೋಟ ಸಂಭವಿಸಿದ ಜಾಗಕ್ಕೆ ತೆರಳುತ್ತೆ. ಈ ವೇಳೆ ನೌಕಾಪಡೆಯ ಮುಳುಗು ತಜ್ಞರು ಸಮುದ್ರಕ್ಕೆ ಹಾರಿ ಸಾಗರದಾಳದಲ್ಲಿ ಪರಿಶೀಲನೆ ನಡೆಸ್ತಾರೆ. ಈ ವೇಳೆ ಪಾಕಿಸ್ತಾನದ ಗಾಜಿ ಸಬ್ಮರೀನ್ನ ಒಂದಷ್ಟು ಅವಶೇಷ ಕೂಡ ಪತ್ತೆಯಾಗುತ್ತೆ. ಆಗ ಪಾಕಿಸ್ತಾನದ ಷಡ್ಯಂತ್ರ ಏನಾಗಿತ್ತು ಅನ್ನೋದು ಕೂಡ ಭಾರತೀಯ ಸೇನೆಗೆ ಕನ್ಫರ್ಮ್ ಆಗುತ್ತೆ. ಅಂದು ಪಾಕ್ ಸಬ್ಮರೀನ್ ವಿರುದ್ಧ ಭಾರತೀಯ ಸೇನೆ ನಡೆಸಿದ ಈ ಸಾಗರದಾಳದ ಆಪರೇಷನ್ ಇದೆಯಲ್ಲ, ಅದು ಇಡೀ ಯುದ್ಧದ ದಿಕ್ಕನ್ನೇ ಬದಲಿಸಿಬಿಡ್ತು. ಒಂದು ವೇಳೆ ನಮ್ಮ ಸೇನೆ ಅಲರ್ಟ್ ಆಗದೇ ಇದ್ದಲ್ಲಿ, ಪಾಕ್ ಸಬ್ಮರೀನನ್ನು ನಾಶ ಮಾಡದೇ ಇದ್ದಲ್ಲಿ ಭಾರತ ತನ್ನ ಶಕ್ತಿಶಾಲಿ INS ವಿಕ್ರಾಂತ್ ಯುದ್ಧ ಹಡಗನ್ನೇ ಕಳೆದುಕೊಳ್ತಾ ಇತ್ತು. ಪರಿಣಾಮ 1971 ಯುದ್ಧದಲ್ಲಿ ಭಾರತಕ್ಕೆ ಭಾರಿ ಹಿನ್ನಡೆಯಾಗೋ ಸಾಧ್ಯತೆ ಕೂಡ ಇತ್ತು. ಯಾಕಂದರೆ INS ವಿಕ್ರಾಂತ್ ಸಾಮಾನ್ಯ ಯುದ್ಧ ಹಡಗು ಆಗಿಲ್ಲ. ಅದು ಏರ್ಕ್ರಾಫ್ಟ್ ಕ್ಯಾರಿಯರ್ ಶಿಪ್, ಯುದ್ಧ ವಿಮಾನಗಳನ್ನು ಹೊತ್ತು ಸಾಗುತ್ತೆ. 1971 ಪಾಕ್ ಯುದ್ಧದಲ್ಲಿ ಭಾರತೀಯ ವೈಮಾನಿಕ ಪಡೆ ಮಹತ್ವದ ಪಾತ್ರ ವಹಿಸಿತ್ತು. ಅಂಥ ಯುದ್ಧ ವಿಮಾನಗಳನ್ನು ಹೊತ್ತು ಸಾಗೋ ಹಡಗೆ ನಾಶವಾಗ್ತಾ ಇದ್ರೆ ಭಾರತ ಇನ್ನಿಲ್ಲದ ಹೊಡೆತ ತಿನ್ನಬೇಕಾಗಿತ್ತು. ಆಗ ನಮ್ಮ ಬಳಿ ಇದ್ದಿದ್ದು INS ವಿಕ್ರಾಂತ್ ಬಿಟ್ಟರೆ ಇನ್ಯಾವುದೇ ಏರ್ಕ್ರಾಫ್ಟ್ ಕ್ಯಾರಿಯರ್ ಇರಲಿಲ್ಲ. ಇತರೆ ಯುದ್ಧ ಹಡಗುಗಳಿದ್ವು, ಆದರೆ ಯುದ್ಧ ವಿಮಾನಗಳನ್ನು ಹೊತ್ತು ಸಾಗುವಂತಹ ಯುದ್ಧ ಹಡಗುಗಳು ಬೇರೆ ಯಾವುದು ಕೂಡ ನಮ್ಮ ಬಳಿ ಇರಲಿಲ್ಲ. ಹೀಗಾಗಿಯೇ ಇರೋ ಏಕಮಾತ್ರ ಪ್ರಬಲ ಯುದ್ಧ ಹಡಗನ್ನು ರಕ್ಷಿಸೋಕೆ ಭಾರತೀಯ ಸೇನೆ ಪಾಕ್ ವಿರುದ್ಧ ಪಕ್ಕಾ ಪ್ಲಾನ್ ಮಾಡಿತ್ತು. ಹಾಗೆಯೇ ಈ ಆಪರೇಷನ್ನಲ್ಲಿ ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿಯ ಪಾತ್ರ ಕೂಡ ಅತ್ಯಂತ ದೊಡ್ಡ ಮಟ್ಟದಲ್ಲಿದೆ. ಯಾಕಂದರೆ ಪಾಕಿಸ್ತಾನ ನೌಕಾಪಡೆಯ ಹೆಡ್ ಕ್ವಾರ್ಟರ್ನಲ್ಲಿದ್ದ ಸಂಚುಕೋರರ ಜೊತೆಗೆ ಗಾಜಿ ಸಬ್ಮರೀನ್ ಅಧಿಕಾರಿಗಳು ನಡೆಸ್ತಾ ಇದ್ದ ಮಾತುಕತೆಯನ್ನು ಪತ್ತೆ ಹಚ್ಚಿ ಟ್ರ್ಯಾಕ್ ಮಾಡಿದ್ದೇ ಭಾರತದ ಇಂಟೆಲಿಜೆನ್ಸ್ ಏಜೆನ್ಸಿ. ಈ ಖಚಿತ ಮಾಹಿತಿಯಿಂದಾಗಿಯೇ ನೌಕಾಪಡೆಗೆ ಎಫೆಕ್ಟಿವ್ ಆಗಿ ಕೌಂಟರ್ ಪ್ಲಾನ್ ಮಾಡೋಕೆ ಸಾಧ್ಯವಾಗಿತ್ತು. ಪಾಕಿಸ್ತಾನದ ಸಬ್ಮರೀನನ್ನು ಪತ್ತೆ ಹಚ್ಚಿ ಅದು ಬರೋ ದಾರಿಯಲ್ಲಿ ಸ್ಫೋಟಕಗಳನ್ನು ಫಿಕ್ಸ್ ಮಾಡೋಕೆ ಆಗಿತ್ತು. ಇಲ್ಲಿ ನಿಮ್ಮನ್ನು ಒಂದು ಪ್ರಶ್ನೆ ಕಾಡಬಹುದು. INS ವಿಕ್ರಾಂತ್ ಮೇಲೆ ಅಟ್ಯಾಕ್ ಮಾಡೋಕೆ ಅಂತ ಪಾಕ್ ಸಬ್ಮರೀನ್ ವಿಶಾಖಪಟ್ಟಣಂನತ್ತ ಬಂದಿತ್ತು. ಆದರೆ ಎಷ್ಟೇ ಹುಡುಕಾಡಿದ್ರೂ ಪಾಕ್ ಸಬ್ಮರೀನ್ಗೆ ನಮ್ಮ ಯುದ್ಧ ಹಡಗು ಪತ್ತೆಯಾಗಲೇ ಇಲ್ಲ. ಹಾಗಿದ್ರೆ INS ವಿಕ್ರಾಂತ್ ಎಲ್ಲಿತ್ತು? ಪಾಕಿಸ್ತಾನದ ಕಂತ್ರಿಗಳ ಕಣ್ಣಿಗೆ ಬಿದ್ದಿಲ್ಲ ಯಾಕೆ? ಇದು ಇಲ್ಲಿರುವಂತಹ ಪ್ರಶ್ನೆ. ಭಾರತೀಯ ನೌಕಾಪಡೆ ಜಾಣತನ ತೋರಿಸಿರೋದು ಇಲ್ಲೇ ನೋಡಿ. ಯಾವಾಗ ಪಾಕಿಸ್ತಾನದ ಸಬ್ಮರೀನ್ INS ವಿಕ್ರಾಂತ್ ಟಾರ್ಗೆಟ್ ಮಾಡೋಕೆ ಬರ್ತಾ ಇದೆ ಅನ್ನೋ ಇಂಟೆಲಿಜೆನ್ಸ್ ಮಾಹಿತಿ ಸಿಗ್ತೋ, ಅತ್ತ ಪಾಕ್ ಸಬ್ಮರೀನ್ ಇತ್ತ ಬರ್ತಾ ಇದ್ರೆ ನಮ್ಮ INS ವಿಕ್ರಾಂತ್ ಅನ್ನ ವಿಶಾಖಪಟ್ಟಣಂನಿಂದ ಸದ್ದಿಲ್ಲದೆ ಅಂಡಮಾನ್ ನಿಕೋಬಾರ್ಗೆ ಶಿಫ್ಟ್ ಮಾಡಲಾಗಿತ್ತು. INS ಗುಲ್ದಾರ್, INS ಘಾರಿಯಲ್ ಮತ್ತು INS ಮಗರ್ ಸೇರಿ ಒಟ್ಟು 3 ಎಸ್ಕಾಟ್ ಶಿಪ್ ಹಾಗೂ INS ಖದೇರಿ ಹೆಸರಿನ ಸಬ್ಮರೀನ್ ಸಮೇತವೇ INS ವಿಕ್ರಾಂತ್ ಅಂಡಮಾನ್ ನಿಕೋಬಾರ್ಗೆ ಹೋಗಿತ್ತು. ಇಲ್ಲಿ INS ವಿಕ್ರಾಂತ್ ಜೊತೆಗೆ ಇದ್ದ ಉಳಿದ ಎಸ್ಕಾಟ್ ಶಿಪ್ಗಳೆಲ್ಲವೂ ಕೂಡ ಯುದ್ಧ ಹಡಗುಗಳೇ. ಅತ್ತ ಪಾಕಿಸ್ತಾನದ ಕಡೆಯಿಂದ ಗಾಜಿ ಸಬ್ಮರೀನ್ ಬರ್ತಾ ಇದ್ದ ಕಾರಣ ನಮ್ಮ ಖದೇರಿ ಸಬ್ಮರೀನ್ ಅನ್ನು ಕೂಡ INS ವಿಕ್ರಾಂತ್ಗೆ ಎಸ್ಕಾಟ್ ಆಗಿ ಕಳುಹಿಸಿಕೊಡಲಾಗಿತ್ತು. ಇಲ್ಲಿ ಭಾರತೀಯ ಸೇನೆಯ ಇನ್ನೊಂದು ಮಾಸ್ಟರ್ ಪ್ಲಾನ್ ಕೂಡ ಇತ್ತು. ಅದು ಏನು ಅನ್ನೋದನ್ನ ಮುಂದಕ್ಕೆ ಹೇಳ್ತೇನೆ. ಸಮುದ್ರದ ಆಳದಲ್ಲಿ ಶತ್ರು ಸಬ್ಮರೀನನ್ನು ನಮ್ಮ ಸಬ್ಮರೀನ್ ಮೂಲಕವೇ ಎದುರಿಸಬೇಕಾಗಿತ್ತು. ಹೀಗೆ ಎಲ್ಲ ರೀತಿಯ ಭದ್ರತೆಯೊಂದಿಗೆ INS ವಿಕ್ರಾಂತನ್ನು ಅಂಡಮಾನ್ಗೆ ಸ್ಥಳಾಂತರಿಸಲಾಯಿತು. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಕೂಡ ಇದೆ. ಈ 4 ಯುದ್ಧ ಹಡಗು ಮತ್ತು ಸಬ್ಮರೀನ್ ಕೇವಲ ಅಂಡಮಾನ್ ನಿಕೋಬಾರ್ಗಷ್ಟೇ, ಅಲ್ಲೇನೂ ಹೋಗಿ ಠಿಕಾಣಿ ಹೂಡಿಲ್ಲ. ಅತ್ತ ಪಾಕ್ ಸಬ್ಮರೀನ್ ಭಾರತದತ್ತ ಬರ್ತಾ ಇದ್ರೆ ನಮ್ಮ 4 ಹಡಗುಗಳು ಮತ್ತು ಸಬ್ಮರೀನ್ ಆಗಿನ ಪೂರ್ವ ಪಾಕಿಸ್ತಾನ ಅಂದರೆ ಈಗಿನ ಬಾಂಗ್ಲಾದೇಶದತ್ತ ನುಗ್ಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಆಗ ಬಾಂಗ್ಲಾದೇಶ ಒಂದು ದೇಶವಾಗಿರಲಿಲ್ಲ. ಆ ಭಾಗ ಪಾಕಿಸ್ತಾನದ ವಶದಲ್ಲೇ ಇತ್ತು.
INS ವಿಕ್ರಾಂತ್ ಸೇರಿದಂತೆ ಭಾರತೀಯ ಸೇನೆಯ ಈ 4 ಯುದ್ಧ ಹಡಗುಗಳು ಚಿತ್ತಗಾಂಗ್ ಮತ್ತು ಕಾಕ್ಸ್ ಬಜಾರ್ಗೆ ನುಗ್ಗಿ ಅಲ್ಲಿದ್ದ ಪಾಕ್ ಸೇನಾ ನೆಲೆಗಳ ಮೇಲೆ ದಾಳಿ ನಡೆಸ್ತವೆ. ಭಾರತದ ಸಬ್ಮರೀನ್ ಮತ್ತು ಯುದ್ಧ ಹಡಗುಗಳು ಬರ್ತಾ ಇರೋದನ್ನ ಪತ್ತೆ ಹಚ್ಚುವಲ್ಲಿ ಪಾಕಿಸ್ತಾನದ ಇಂಟೆಲಿಜೆನ್ಸ್ ಕಂಪ್ಲೀಟ್ ಆಗಿ ಫೇಲ್ ಆಗಿದ್ವು. ಇಂಥದ್ದೊಂದು ದಾಳಿ ಆಗಬಹುದು ಅಂತ ಅವರು ಕನಸು ಮನಸ್ಸಲ್ಲೂ ಕೂಡ ಊಹಿಸಿರಲಿಲ್ಲ. ಇತ್ತ INS ವಿಕ್ರಾಂತ್ ತನ್ನ ಪಡೆಯೊಂದಿಗೆ ಪೂರ್ವ ಪಾಕಿಸ್ತಾನವನ್ನು ಪುಡಿ ಪುಡಿ ಮಾಡ್ತಾ ಇದ್ರೆ, ಅತ್ತ ರಜಪೂತ್ ಹಡಗು ವಿಶಾಖಪಟ್ಟಣಕ್ಕೆ ಬಂದಿದ್ದಂತಹ ಪಾಕ್ ಸಬ್ಮರೀನ್ ಅನ್ನ ಸಮುದ್ರದೊಳಗಡೆ ಉಡಾಯಿಸಿಬಿಡುತ್ತೆ. INS ವಿಕ್ರಾಂತ್ ಅನ್ನ ನಾಶ ಮಾಡೋಕೆ ಕಳುಹಿಸಿದ್ದ ಪಾಕಿಸ್ತಾನ ತನ್ನ ಸಬ್ಮರೀನ್ ಅನ್ನ ಕಳೆದುಕೊಂಡಿದ್ದಷ್ಟೇ ಅಲ್ಲ, ತನ್ನ ಹಿಡಿತದಲ್ಲಿದ್ದಂತಹ ಪೂರ್ವ ಪಾಕಿಸ್ತಾನ ಅಂದರೆ ಈಗಿನ ಬಾಂಗ್ಲಾದೇಶವನ್ನು ಕೂಡ ಕಳೆದುಕೊಳ್ಳುತ್ತೆ. ಆಕ್ಚುಲಿ ಪಾಕಿಸ್ತಾನದ ದಾರಿ ತಪ್ಪಿಸೋಕೆ ಭಾರತೀಯ ಸೇನೆ ಇನ್ನೊಂದು ಮಾಸ್ಟರ್ ಪ್ಲಾನ್ ಕೂಡ ಮಾಡಿತ್ತು. ವಿಶಾಖಪಟ್ಟಣಂಗೆ ಬಂದಿದ್ದಂತಹ INS ರಜಪೂತ್ ಹಡಗಿನ ಸಿಬ್ಬಂದಿ INS ವಿಕ್ರಾಂತ್ನ ರೇಡಿಯೋ ಫ್ರೀಕ್ವೆನ್ಸಿಯನ್ನೇ ಕಮ್ಯುನಿಕೇಷನ್ಗೆ ಅಂತ ಬಳಸ್ಕೊಳ್ತಾರೆ. ಹಾಗೆಯೇ INS ವಿಕ್ರಾಂತ್ನಲ್ಲಿ ನಿಯೋಜಿಸುವ ಸೈನಿಕರ ಸಂಖ್ಯೆ, ವಿಕ್ರಾಂತ್ನ ಸಿಬ್ಬಂದಿಗೆ ಬೇಕಾಗುವಷ್ಟು ಆಹಾರ ಸೇರಿದಂತೆ ಇತರೆ ವಸ್ತುಗಳನ್ನು ಕೂಡ ಅದಕ್ಕೆ ಸಂಬಂಧಿಸಿದ ಬೇಡಿಕೆಯನ್ನು INS ರಜಪೂತ್ ಇಟ್ಟಿತ್ತು. ಅಂದರೆ ಇವೆಲ್ಲವೂ INS ವಿಕ್ರಾಂತ್ನ ರೇಡಿಯೋ ಫ್ರೀಕ್ವೆನ್ಸಿಯ ಮೂಲಕವೇ ಕಮ್ಯುನಿಕೇಟ್ ಆಗಿತ್ತು. ಹಾಗೆಯೇ ವಿಶಾಖಪಟ್ಟಣಂನಲ್ಲೇ ಎಲ್ಲ ವಸ್ತುಗಳನ್ನು ಕೂಡ ಖರೀದಿಸಲಾಗಿತ್ತು. ಈ ಮೂಲಕ INS ವಿಕ್ರಾಂತ್ ಇನ್ನೂ ಕೂಡ ವಿಶಾಖಪಟ್ಟಣಂನಲ್ಲೇ ಇದೆ ಅನ್ನೋದನ್ನು ಬಿಂಬಿಸುವ ಪ್ರಯತ್ನವನ್ನು ಇಲ್ಲಿ ಭಾರತೀಯ ಸೇನೆ ಮಾಡಿತ್ತು. ಆದರೆ ಅಲ್ಲಿ ಆ ಹೊತ್ತಿಗೆ INS ವಿಕ್ರಾಂತ್ ಅಲ್ಲಿ ಇರಲೇ ಇಲ್ಲ. ಬದಲಾಗಿ INS ರಜಪೂತ್ ವಿಶಾಖಪಟ್ಟಣಂನಲ್ಲಿ ಬೀಡುಬಿಟ್ಟಿತ್ತು. ಈ ಎಲ್ಲ ಬೆಳವಣಿಗೆಗಳನ್ನು ಕೂಡ ವಿಶಾಖಪಟ್ಟಣಂನಲ್ಲೇ ಇದ್ದ ಗೂಢಾಚಾರಿಗಳು ಕೂಡ ಡೀಪ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ರು. ಹಾಗೆ ಅವರು ಅಲ್ಲಿ ದಾರಿ ತಪ್ಪಿದ್ರು ಕೂಡ. ಆದರೆ INS ವಿಕ್ರಾಂತ್ಗೆ ಬೇಕಾದಷ್ಟು ಸೇನಾ ಸಿಬ್ಬಂದಿಯನ್ನ ಮತ್ತು ಆಹಾರ ಪದಾರ್ಥಗಳನ್ನು ತರಿಸ್ಕೊಳ್ತಾ ಇದ್ರಿಂದ ಅಲ್ಲಿ ಪಾಕಿಸ್ತಾನದ ಗೂಢಾಚಾರಿಗಳು ಸಂಪೂರ್ಣವಾಗಿ ದಾರಿ ತಪ್ಪಿ ಹೋಗಿದ್ರು. ಅವರು INS ವಿಕ್ರಾಂತ್ ಇನ್ನೂ ಕೂಡ ವಿಶಾಖಪಟ್ಟಣಂನಲ್ಲೇ ಇದೆ ಅಂತ ತಿಳಿದುಕೊಂಡು ಬಿಡ್ತಾರೆ. ಟೋಟಲ್ ಆಗಿ INS ವಿಕ್ರಾಂತ್ ವಿಶಾಖಪಟ್ಟಣಂನಲ್ಲೇ ಇದೆ ಅನ್ನೋ ನಿರ್ಧಾರಕ್ಕೆ ಪಾಕ್ ಸೇನೆ ಕೂಡ ಬರುತ್ತೆ. ಈ ಮೂಲಕ ಆರಂಭದಲ್ಲೇ ಪಾಕಿಸ್ತಾನ ಕಂಪ್ಲೀಟ್ ಆಗಿ ಭಾರತೀಯ ಸೇನೆಯ ಟ್ರ್ಯಾಪ್ಗೆ ಬಿದ್ದಿತ್ತು. ಹೀಗೆ ಸಮುದ್ರದಲ್ಲಿ ಚಕ್ರವ್ಯೂಹ ಹೆಣೆದೆ 1971 ಡಿಸೆಂಬರ್ 3ರಂದು ಭಾರತೀಯ ಸೇನೆ ಪಾಕ್ ಸಬ್ಮರೀನ್ ಅನ್ನ ಸಾಗರದಾಳದಲ್ಲೇ ಬ್ಲಾಸ್ಟ್ ಮಾಡಿದೆ. ಆ ಗಾಜಿ ಸಬ್ಮರೀನ್ನ ಇನ್ನೊಂದಷ್ಟು ಅವಶೇಷ ಈಗ ವಿಶಾಖಪಟ್ಟಣಂನ ವೈಜಾಗ್ ಸಮುದ್ರ ಭಾಗದಲ್ಲಿ ಮತ್ತೆ ಪತ್ತೆಯಾಗಿದೆ. ಭಾರತೀಯ ಸೇನೆಯ ಈ ಗ್ರೇಟ್ ಆಪರೇಷನ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ. ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.